ನೋಡಿ, ಈಗ ವಿನಯ್ ಮೊಬೈಲ್ನಲ್ಲೂ ಕೂಡ ಕೆಲವೊಂದಷ್ಟು ರಹಸ್ಯಗಳು ಪತ್ತೆಯಾಗಿವೆ. ಪವಿತ್ರ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಹೇಳಿ ವಿನಯ್ ಸೇವ್ ಮಾಡ್ಕೊಂಡಿದ್ದಂತೆ. ಪ್ರದೋಷ್ ಮತ್ತು ಪವನ್ ಜೊತೆ 42 ಬಾರಿ ಈತ ವಾಟ್ಸ್ಆಪ್ ಕಾಲ್ ಮಾಡಿದಾನೆ. ಇದೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಎವಿಡೆನ್ಸ್ ಆಗುತ್ತೆ. ವಿಚಾರಣೆ ಹಂತದಲ್ಲಿ ಇವೆಲ್ಲವೂ ಕೂಡ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿನೇ ಇಂಚಿಂಚು ಡೀಟೇಲ್ಸ್ ಅನ್ನ ಪೊಲೀಸರು ಐಒ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ. ಯಾರ್ಯಾರ ಮೊಬೈಲ್ಸ್ ಅನ್ನ ನಾವು ರಿಟ್ರೀವ್ ಮಾಡಿದ್ವಿ, ಯಾರ್ಯಾರ ಮೊಬೈಲ್ಸ್ ನಲ್ಲಿ ಯಾರ್ಯಾರ ಹೆಸರು ಏನಂತ ಸೇವ್ ಆಗಿದೆ, ಸೊ ಈ ಎರಡು ನೇಮ್ಗಳಲ್ಲಿ ಅಥವಾ ಈ ಎರಡು ನಂಬರ್ಗಳ ನಡುವೆ ಸಂಭಾಷಣೆ ಏನಾಗಿತ್ತು ಅಂತ ಹೇಳಿ. ದೀಪಕ್ ಮೊಬೈಲ್ ನಲ್ಲಿ 30 ಆಡಿಯೋ ಸಂಭಾಷಣೆಗಳು ಸಿಕ್ಕಿವೆ. ರೇಣುಕಾ ಕೊಲೆಗೆ ಸಂಬಂಧಪಟ್ಟಂತೆ ನಡೆಸಿರುವಂತಹ ಮಾತುಕತೆ, ಅದರ ವಿವರಗಳನ್ನು ಕಲೆ ಹಾಕಿದ್ದಾರೆ. ರೇಣುಕಾ ಕೊಲೆಗೆ ಸಂಬಂಧಪಟ್ಟಂತೆ 5 ಆಡಿಯೋ ಸಂಭಾಷಣೆಗಳನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ದೀಪಕ್ ಮೊಬೈಲ್ ನಲ್ಲಿದ್ದಂತಹ 30 ಆಡಿಯೋ ಸಂಭಾಷಣೆಗಳು. ಬನ್ನಿ, ಈ ಚಾರ್ಜ್ ಶೀಟ್ನ ಮತ್ತಷ್ಟು ಡೀಟೇಲ್ಸ್ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನಾನು ಹೇಳ್ತಾ ಇದ್ದೆ ಈಗ ವಿನಯ್, ದೀಪಕ್ ಜೊತೆಗೆ ದರ್ಶನ್ ಹಾಗೆ ಪವಿತ್ರ ಇವರೆಲ್ಲರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನ ಪೊಲೀಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ಸೊ ಅಂದ್ರೆ ಇವರೆಲ್ಲರ ನಡುವೆ ಕೊಲೆಗಿಂತ ಮುಂಚೆ, ಕೊಲೆ ಆದ್ಮೇಲೂ ಕೂಡ ಸಾಕಷ್ಟು ಬಾರಿ ವಾಟ್ಸ್ಆಪ್ ಕಾಲ್ ಆಗಿದೆ, ಜೊತೆಗೆ ಚಾಟಿಂಗ್ ಕೂಡ ನಡೆದಿದೆ ಅನ್ನುವಂಥದ್ದು ಪಕ್ಕ. ಅದೇನೇನು ಆಗಿದೆ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಡೀಟೇಲ್ ಆಗಿ ಹಾಕಿದ್ದಾರೆ. ಪ್ರಜ್ವಲ್, ರೆಮನ್, ಇವರೆಲ್ಲರೂ ಕೂಡ ಹಲವು ವರ್ಷಗಳಿಂದ ಪರಿಚಿತರೇ ಇರಬಹುದು. ಆದ್ರೆ 8ನೇ ತಾರೀಕಿಂದ 11ನೇ ತಾರೀಕಿನ ಒಳಗೆ, ಅಂದ್ರೆ ಇನ್ಸಿಡೆಂಟ್ ನಡೆದ ಸಮಯದಲ್ಲಿ, ಅಂದ್ರೆ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತ ಸಮಯದಿಂದ ಕೊಲೆ ಮಾಡಿ ಪೊಲೀಸರ ಕೈಗೆ ಇವರು ಸಿಕ್ಕಿ ಹಾಕೊಳ್ಳುವವರೆಗೆ ಇವರು ಏನೆಲ್ಲ ಕಾನ್ವರ್ಸೇಷನ್ ಅನ್ನ ನಡೆಸಿದ್ದಾರೆ ಅನ್ನೋದು ತುಂಬಾ ಬಹು ಮುಖ್ಯವಾಗುತ್ತೆ. ಯಾಕಂತ ಅಂದ್ರೆ ಅದೆಲ್ಲವೂ ಕೂಡ ಎವಿಡೆನ್ಸ್ ಆಗುತ್ತೆ. ಇಲ್ಲಿ ಒಂದ್ ಕಡೆ ಅವರು ಕೊಲೆ ಮಾಡಿದ್ದಾರೆ ಮತ್ತೆ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋದ್ರೆ, ಮತ್ತೊಂದ್ ಕಡೆ ಇವರು ಆ ಕ್ರಿಯೇಟ್ ಆದಂತ ಎವಿಡೆನ್ಸ್ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೊಬೈಲ್ ಗಳನ್ನ ಎಸೆಯುವಂತದ್ದಾಗಬಹುದು, ಮತ್ತೆ ಮೊಬೈಲ್ ಇರುವಂತ ಡೇಟಾವನ್ನ ಡಿಲೀಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅದನ್ನ ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ಇವರು ಡಿಲೀಟ್ ಮಾಡಿದ್ದು ಕೂಡ IPC 201 ಅಡಿಯಲ್ಲಿ ಸಾಕ್ಷ್ಯನಾಶಕ್ಕೆ ಬೇಕಾದಂತ ಸಾಕ್ಷಿಗಳು ಸಹಿತ ಕ್ರಿಯೇಟ್ ಆಗ್ತವೆ. ಅದೇ ರೀತಿಯಲ್ಲಿ ಈಗ ಪವಿತ್ರ ಅವರ ಸೇರಿದ್ದಂತ iPhone 15 Pro Max ಮೊಬೈಲ್ ಅನ್ನ ಸಹಿತ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದರಲ್ಲಿ ಲಾಕ್ ಅನ್ನ ಅನ್ಲಾಕ್, ಅವ್ರ ಕೈಲೇ ಒಂದು ಪಾಸ್ವರ್ಡ್ ಅನ್ನ ಪಡೆದುಕೊಂಡು ಲಾಕ್ ಅನ್ನ ಪಂಚರ ಸಮಕ್ಷಮದಲ್ಲಿ ಅನ್ಲಾಕ್ ಮಾಡಿ ಅದರೊಳಗಿದ್ದಂತ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಹೆಸರನ್ನ ಡಿ ಅಂತ ಸೇವ್ ಮಾಡಿರೋಂಥದ್ದು, ಪವನ್ ಅನ್ನ ಪವನ್ ನ್ಯೂ ಅಂತ ಮಾಡಿರೋಂಥದ್ದು, ಇವೆಲ್ಲ ಒಂದಷ್ಟು ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡ್ಕೊಂಡು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋಂಥದ್ದು ಗೊತ್ತಾಗಿದೆ. ಮತ್ತೆ ಇನ್ಸಿಡೆಂಟ್ ಆದಂತ ನಂತರದ ಸಮಯದಲ್ಲಿ ಮತ್ತೆ ಡ್ಯೂರಿಂಗ್ ಅಲ್ಲಿ ಎಷ್ಟೆಷ್ಟು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಅನ್ನೋದನ್ನ ಅಧಿಕಾರಿಗಳಿಗಾಗಲೇ ಪಡ್ಕೊಂಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೆ ಈ ಇಬ್ಬರ ಮೊಬೈಲ್, ದರ್ಶನನ iPhone 15 Pro ಮತ್ತೆ ಪವಿತ್ರ iPhone 15 Pro Max, ಈ ಎರಡು ಮೊಬೈಲ್ ಗಳನ್ನ ಕಂಪ್ಲೀಟ್ ಡಿಲೀಟೆಡ್ ಡಾಟಾ ರಿಟ್ರೀವ್ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅಧಿಕಾರಿಗಳು. ಆದ್ರೆ ಆ ಎರಡು ಹೈ ಹ್ಯಾಂಡ್ ಮೊಬೈಲ್ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಒಂದು. ಆದ್ರೆ ಮೊಬೈಲ್ ನಲ್ಲಿ ಅವೈಲಬಲ್ ಇದ್ದಂತ ಡೇಟಾವನ್ನ ಪೊಲೀಸರು CRP 65B ಆಕ್ಟ್ ಅಡಿಯಲ್ಲಿ ಒಂದು ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ತನಿಖೆಗೆ ಬಳಸ್ಕೊಂಡಿದ್ದಾರೆ. ಮತ್ತೆ ಮುಂದುವರೆದಂತೆ ದೀಪಕ್ ಮೊಬೈಲ್ ನಲ್ಲಿ ಈಗ 30 ಆಡಿಯೋಗಳು ಆ ಒಂದು ಡ್ಯೂರಿಂಗ್ ಕಾನ್ವರ್ಸೇಷನ್ ನಲ್ಲಿ ಸಿಕ್ಕಿದಾವೆ. ಅದರಲ್ಲಿ ಪ್ರಮುಖವಾಗಿ 5 ಆಡಿಯೋಗಳು ಆತ ನಾರ್ಮಲ್ ಕಾಲ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ, ನಾರ್ಮಲ್ ಕಾಲ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಆಡಿಯೋ ಕಳಿಸಿದಂತ ಆಡಿಯೋಗಳಾಗಿರ್ಬೋದು, ಇವು ಸೇರಿ 5 ಪ್ರಮುಖವಾದಂತ ಕಾಲ್ ರೆಕಾರ್ಡ್ಗಳು ಮತ್ತೆ ಆಡಿಯೋಗಳು ಸಿಕ್ಕಿದಾವೆ. ಇವು ತನಿಖೆಗೆ ಸಾಕಷ್ಟು ಸಹಾಯಕಾರಿ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ವಿನಯ್, ಪವನ್ ಮತ್ತೆ ಇವರೆಲ್ಲರೂ ಕೂಡ ಕಾನ್ವರ್ಸೇಷನ್ ಅನ್ನ ಮಾಡಿದ್ದಾರೆ, ಕಂಟಿನ್ಯೂಸ್ ಕಾನ್ವರ್ಸೇಷನ್ ಅನ್ನ ಮಾಡಿದ್ದಾರೆ. ಮತ್ತೆ ಆ ಒಂದು ಸಮಯದಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡು ಕಾಲ್ ಮಾಡಿದ್ದಾರೆ ಅನ್ನೋದನ್ನ ಸಹಿತ ಪೊಲೀಸ್ ಅಧಿಕಾರಿಗಳು ಮ್ಯಾಪ್ ಮಾಡಿದ್ದಾರೆ. ಎಲ್ಲಿ ನಿಂತ್ಕೊಂಡು ಏನನ್ನ ಸಂಭಾಷಣೆಯನ್ನ ಮಾಡಿದ್ರು, ಯಾವ್ಯಾವ ವಿಚಾರಗಳನ್ನ ಇವರು ಇದ್ ಮಾಡ್ಕೊಂಡ್ರಂತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಚರ್ಚೆಗಳು ನಡೀತವೆ. ಕೊಲೆ ಮಾಡಿದಂತ ನಂತರದಲ್ಲಿ ಎಲ್ಲೆಲ್ಲಿ ಬಿಸಾಕ್ಬೇಕು ಅನ್ನೋದ್ರಿಂದ ಹಿಡಿದು ಸಾಕ್ಷ್ಯಗಳನ್ನ ಎಲ್ಲೆಲ್ಲಿ ನಾಶ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತವೆ. ಇದೆಲ್ಲದನ್ನು ಸಹಿತ ತನಿಖೆಯಲ್ಲಿ ಉಲ್ಲೇಖ ಮಾಡಿ ಅದನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸ ಆಗಿದೆ. ರೆಮನ್, ಥ್ಯಾಂಕ್ ಯು ಪ್ರಜ್ವಲ್.